ಹಾಯ್ ಹೆಲೋ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಆರಾಮದಿರಾ ಅನ್ಕೋತೀನ ಬರ್ರಿ ಇವತ್ತಿನ ದಿನ ಸ್ಟಾರ್ಟ್ ಮಾಡೋಣ. ನೋಡ್ರಿಲ್ಲೇ ದೇವ್ರ ಪೂಜಾದೆಲ್ಲ ಮಾಡಿದ್ರಿ ನಾನು. ನೋಡ್ರಿಲ್ಲೇ ದೇವ್ರ ಪೂಜೆ ಎಲ್ಲ ಮುಗಿಸಿದ್ರಿ. ಇವತ್ತು ನಾಷ್ಟಾಕ ಮೆಂದು ವಡೆ ಮಾಡಾಕ್ತೇವೆ ನೋಡ್ರಿ ನಾವು. ನೋಡ್ರಿ ನೋಡ್ರಿ ಫ್ರೆಂಡ್ಸ್, ಮಾವಿನಕಾಯಿ ಉಪ್ಪಿನಕಾಯಿ ಮಾಡಿ ತಿಂದ್ರಿ. ಬರ್ರಿ ಯಾವ ಥರ ಮಾಡೋಣಂತ ನೋಡೋಣ ಬರ್ರಿ. ಮಾವಿನಕಾಯ್ದು ಸಣ್ಣ ಪೀಸ್ ಮಾಡಿ ನೋಡ್ರಿ ನಾನು. ಈ ಥರ ಸಣ್ಣ ಮಾಡಿದ್ರೆ ಉಪ್ಪು ಹಾಕ್ತಿದ್ರಿ. ಎಷ್ಟು ರುಚಿಗೆ ಬೇಕಷ್ಟು ಉಪ್ಪು ಹಾಕ್ತಿದ್ರೆ ಉಪ್ಪು ಹಾಕಿ ಸ್ವಲ್ಪ ಅರಿಶಿನ ಹಾಕ್ತಿದ್ರಿ. ಹಿಂಗೆಲ್ಲ ಮಿಕ್ಸ್ ಮಾಡಿ ಅಂದರೆ ಒಂದು ಅರ್ಧ ಗಂಟೆ ಮಟ್ಟ ನೆನಿಬೇಕ್ರಿ ಅದನ್ನು. ಅಂದ್ರೆ ಉಪ್ಪು ಎಲ್ಲ ಮಿಕ್ಸ್ ಆಗ್ಬೇಕ್ರಿ. ಸ್ವಲ್ಪ ತನಕ ನೆನಿಬೇಕಂದ್ರೆ ಅದನ್ನು ನೋಡಿರಿ. ಕಲರ್ ನೋಡಿರಿ ಅಲ್ಲೂ ಇಲ್ಲೂ. ಜೀರಿಗೆ ಹಾಕಿನ್ರಿ ನಾನು, ಮತ್ತು ಸಾಸಿವೆ ಹಾಕಿನ್ರಿ, ಮತ್ತು ಮೆಂತ್ಯ ಸ್ವಲ್ಪ ಹಾಕಿನಿ ನೋಡಿರಿ. ಅದು ಫ್ರೈ ಮಾಡ್ಕೊತೀನಿ ರೀ. ಎಣ್ಣೆದೇನು ಹಾಕ್ಲಿದ್ರಿ ನಾನು. ಆ ಚಟ್ಪಟ್ ಅಂತ ನೋಡಿರಿ ಅವಾಗೆ ಬಂದ್ ಮಾಡಿಬೇಕ್ರಿ ಗ್ಯಾಸ. ನೋಡಿರಿ ಚಟ್ಪಟ್ ಆಗ್ತಾವೆ ನೋಡಿರಿ. ಚಟ್ಪಟ್ ಆಗ್ತಾವ್ರಿ. ಗ್ಯಾಸಿಗೆ ಆಫ್ ಮಾಡ್ಕೊತೀನಿ ನಾನು. ಮಾವಿನಕಾಯಿ ನಾನು ಅರ್ಧ ತಾಸು ನೆನೆ ಇಟ್ಟಿದ್ರಿ. ನೆಂದವ್ರಿ. ಕೆಂಪು ಖಾರ ಪುಡಿ ರೀ, ಅರಿಶಿನ ರೀ, ಮತ್ತು ಉಪ್ಪು ರೀ. ಇದನ್ನು ಅಂದ್ರೆ ಮೊದಲು ಅರಿಶಿನ ಮತ್ತು ಉಪ್ಪು ಹಾಕಿದ್ರಿ ನಾನು. ಮತ್ತು ಜಾಸ್ತಿ ಆಗಬಾರ್ದಲ್ರಿ. ಮತ್ತು ಇದನ್ನು ಜೀರಿಗೆ, ಸಾಸಿವೆ, ಮೆಂತ್ಯ ರೀ ಸ್ವಲ್ಪ ದಪ್ಪ ಹರ್ಕೋಬೇಕ್ರಿ. ಎಣ್ಣೆ ಕಾಸಾಕಿಟ್ಟಿನ್ರಿ ನಾನು. ಕಾಯ್ದೈತಿನಿಲ್ಲ ಅಂತ ಸ್ವಲ್ಪ ಜೀರಿಗೆ ಪೌಡರ್ ಹಾಕಿ ನೋಡಿದ್ರಿ ನಾನು. ಸಾಸಿವೆ ಜೀರಿಗೆ ಪೌಡರ್ ಕಾಯ್ದೈತ್ರಿ. ಅದನ್ನು ಇದೆಲ್ಲ ಮಿಕ್ಸ್ ಮಾಡಿತೀನಿ ನಾನು. ಜಾಸ್ತಿ ಬಿಸಿ ಇರೋ ಮುಂದೆ ಹಾಕಬಾರ್ದ್ರಿ ಅದನ್ನು. ನೋಡ್ರಿಲ್ಲೇ ಮಾವಿನಕಾಯಿ ಉಪ್ಪಿನಕಾಯಿ ರೆಡಿ ಆಗೈತ್ರಿ. ನೋಡ್ರಿಲ್ಲೇ ಕಲರ್ ನೋಡ್ರಿ ಎಷ್ಟು ಚಂದ ಬಂದೈತ್ರಿ. ಯುಗಾದಿ ಹಬ್ಬದ ಶುಭಾಶಯಗಳು ನಿಮ್ಗೆಲ್ಲರಿಗೂ. ನಾನು ಫಸ್ಟ್ ಟೈಮ್ ಹೋಳಿಗೆ ಮಾಡಾಕ್ತೀನಿ ರೀ. ನೋಡ್ರಿ ಯಾವ ಥರ ಮಾಡೀನಿ ನೋಡ್ರಿ. ಕಮೆಂಟ್ ಮಾಡಿ ಹೇಳಿರಿ ನೀವು. ನೋಡ್ರಿ ಇಲ್ಲಿ ಹೋಳಿಗೆ ಮಾಡೀನಿ ರೀ ನಾನು. ನೋಡ್ರಿ ಫ್ರೆಂಡ್ಸ್, ನಾವು ಗುಡಿ ಏರಿಸಿದ್ದೇವೆ ನೋಡ್ರಿಲ್ಲೇ. ನೋಡ್ರಿಲ್ಲೇ ಸೈಕಲ್ ಪೂಜೆ ಮಾಡ್ಯಾರ ನೋಡ್ರಿಲ್ಲೇ. ನನ್ನ ಮಗಂದು ಮತ್ತು ನನ್ನ ಫ್ರೆಂಡ್ ಇದು ನೋಡ್ರಿ ಸೈಕಲ್. ನೋಡ್ರಿ ಯಾವ ಥರ ಸೀನ್ ಐತ್ರಿ. ಸೂರ್ಯ ಮುಳುಗಕ್ಕೆ ಬಂದ ನೋಡ್ರಿ. ನೋಡ್ರಿಲ್ಲೇ ಹಲಸಿನ ಹಣ್ಣು ನೋಡ್ರಿ. ಇಲ್ಲೇ ಎಷ್ಟು ಸಣ್ಣ ಸಣ್ಣ ಅದಾವ ನೋಡ್ರಿ ಹಣ್ಣು. ಅಲ್ಲಿ ಮ್ಯಾಗ ದೊಡ್ಡ ಅದಾವ್ರಿ. ಇಲ್ಲೇ ನಾನು ರೀ ನನ್ನ ಫ್ರೆಂಡ್ ಮನೆಗೆ ಹೋಗಾಕ್ತೀನಿ ರೀ. ಕಾರವಾರದ ಹಾಕಿರಕ್ಕೆ ಬಾ ಅಂತ ಫೋನ್ ಹಚ್ಚಾರಿ. ಅಲ್ಲಿ ಹೋಗ್ತೀನಿ ರೀ. ಆಕೆಗೆ ಇಷ್ಟವಾದ ಟಮಾಟಿ ಸಾರು ರೀ ಮತ್ತು ಬೇಳೆ ಸಾರು ರೀ. ಅಲ್ಲಿ ಕಾರವಾರ ಜಾಸ್ತಿ ಮೇಲಿನ ಸಾರನೇ ಇರ್ತೈತಲ್ಲ ರೀ. ಆಕೆಗೆ ಬೇಳೆ ಸಾರು ಅಂದ್ರೆ ತುಂಬ ಇಷ್ಟ ರೀ. ಅದ್ರ ಕಾಲ ನಂಗೆ ಫೋನ್ ಮಾಡಿ ಬೇಳೆ ಸಾರು ಮತ್ತು ಟಮಾಟಿ ಸಾರು ತುಂಬ ಅಂತ ನಾನು ಮಾಡಾಕ್ತೇನೆ ರೀ. ಈಗ ಬೇಳೆ ಕುದಿಸಿಟ್ಟಿನಿ ನೋಡ್ರಿ. ಮತ್ತು ಟಮಾಟಿ ಸಾರು ಮಾಡಾಕ ಟಮಾಟಿ ಕುದಿಸಿಟ್ಟಿನಿ ರೀ. ಅರ ಸ್ವಲ್ಪ ಉಪ್ಪು ಹಾಕಿನ್ರಿ ನಾನು. ಟಮಾಟಿ ಎಲ್ಲ ಕುದಿಸಿನ್ರಿ ನಾನು. ಈಗ ಸ್ವಲ್ಪ ಅರಿಶಿನ ಹಾಕ್ತೀನಿ ರೀ. ಉಪ್ಪು ಮೊದಲೇ ಹಾಕ್ತೀನಿ ರೀ ನಾನು. ಖಾರ ಪುಡಿ ಸ್ವಲ್ಪ ಹಾಕ್ಕೋತೀನಿ ರೀ. ಎಣ್ಣೆ ಕಾಸಕ್ಕೆ ಇಡ್ತೀನಿ ರೀ. ಎಣ್ಣೆ ಕಾಸಕ್ಕೆ ಇಟ್ಟಿನಿ ನೋಡ್ರಿ. ಭಗೊಂಡಿದ್ದು ಕಾದೈತಿ. ನನ್ನ ಫ್ರೆಂಡ್ಗೆ ಜಾಸ್ತಿ ಟಮಾಟಿ ಸಾರು ಭಾಳ ಇಷ್ಟ ರೀ. ಕಾರವಾರದ ಎಕರೆಗೆ
ಜೀರಿಗೆ ಸಾಸಿವೆ ಹಾಕ್ತೀನಿ ರೀ. ಕರಿಬೇವು ನೋಡ್ರಿ, ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಕೊಯ್ದಿಟ್ಟಿನಿ ರೀ. ಬೇಳೆ ಸಾರಿಗೆ ಮತ್ತು ಟಮಾಟಿ ಸಾರಿಗೆ ಎರಡಕ್ಕೂ ಬರ್ತಿದೆ ಅಂತ ಇದು ಜಜ್ಜಿ ಇಟ್ಟಿನಿ ರೀ ನಾನು. ಬೆಳ್ಳುಳ್ಳಿ ಕರಿಬೇವು ನೋಡ್ರಿ, ಈಗ ಬಂದು ಮಾಡಿದ್ದೀನಿ ರೀ. ಸಾರು ಆಗೈತೆ ರೀ. ಈಗ ಬೇಳೆ ಸಾರು ನೋಡ್ರಿ. ಇದನ್ನು ಫೇವ್ರೇಟ್ ಟಮಾಟಿ ಸಾರು ರೀ ನೋಡ್ರಿ, ಮತ್ತು ಬೇಳೆ ಸಾರು ರೀ. ಆಕಿ ಫೋನ್ ಮಾಡಾತಾವ್ರಿ, ಬಾ ಗೀತಾ ಅಂತ. ನಂದಿನ್ನೂ ಆದ್ರೂ ಕಲ್ಸಿರ್ತದ ಚಟ್ ಪಟ್ಟು ಮಾಡಾಕ್ತಾವು. ಸಾರು ಕುದಿದಂದ್ರೆ ನಾವು ರೆಡಿಯಾಗಿ ಹೋಗಿಬಿಡ್ತೇವ್ರಿ. ನಮ್ಮ ಫ್ರೆಂಡ್ ಸಾರು ರೀ, ಮತ್ತು ಇದನ್ನು ಬೇಳೆ ಸಾರು ರೀ. ನನ್ನ ಫ್ರೆಂಡ್ಗೆ ತುಂಬ ಇಷ್ಟ ರೀ ಇದನ್ನು, ಟಮಾಟಿ ಮತ್ತು ಬೇಳೆ ಸಾರು ನೋಡ್ರಿ. ಸ್ಪೆಷಲ್ ನನ್ನ ಫ್ರೆಂಡ್ಗೋಸ್ಕರ ಮಾಡೀನಿ ರೀ ನಾನು. ಇಷ್ಟೆಲ್ಲ ನೋಡಿ ನನ್ನ ಫ್ರೆಂಡ್ ಕೊಟ್ಟು ಕಳ್ಸ್ಯಾರಿ ನನಗೆ. ನೋಡಿ ಇಷ್ಟೆಲ್ಲ ಐಟಮ್ ನೋಡ್ಬೇಕು. ಮತ್ತು ಹುರಿದದ ಮೇಣಾನು ಕೊಟ್ಟಾಯ್ರಿ. ಅಂದ್ರೆ ನಾವು ಮೇಣ ಜಾಸ್ತಿ ತಿನ್ನಂಗಂದ್ರೆ ಅದ್ರ ಕಲ್ಲೋಗಿ ಹಾಕಿ ಮೇಣ ತಂದು ಕೊಟ್ಟಾಯ್ರಿ. ನನ್ನ ಮಕ್ಕಳಿಗೆ ಭಾಳ ಇಷ್ಟ ರೀ ಮೇಣಿನ ಸಾರು ಮಾಡಿದ್ರಿ ಮತ್ತು ಮೇಣ ಫ್ರೈ ಮಾಡಿದ್ರಿ. ಮತ್ತು ನನ್ನ ಫ್ರೆಂಡ್ಗೆ ನಂಗೆ ಟಮಾಟಿ ಸಾರು ಮತ್ತು ಬೇಳೆ ಸಾರು ತುಂಬ ಇಷ್ಟ ರೀ. ಆಕೆ ಮೇಣಿನ ಸಾರು ಅವ್ರು ಮಾಡಿದಾರೆ ನೋಡಿ, ಆ ಥರ ಏನೂ ಇಷ್ಟ ಇಲ್ಲ ಆಕೆಗೆ. ನಾವು ಖಾರ ಪುಡಿ ಹಾಕಿ ಮಾಡಿರ್ತೇವೆ ನೋಡ್ರಿ, ಅದು ತುಂಬ ಇಷ್ಟ ರೀ ಆಕೆಗೆ.